ನಮಸ್ಕಾರ. ಇಸ್ಲಾಂ ಸವಾಲುಗಳು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಬೀಬ್ ದಂಡಿ. ಇಸ್ಲಾಂ ಧರ್ಮ ಶಾಂತಿಪ್ರಿಯ ಧರ್ಮ. ಆದರೆ ಇಸ್ಲಾಂನ ಹೆಸರಿನಲ್ಲಿ ಅಥವಾ ಮುಸಲ್ಮಾನರ ಹೆಸರಿನಲ್ಲಿ ಇವತ್ತು ಜಗತ್ತಿನಲ್ಲಿ ಏನೆಲ್ಲ ನಡೀತಾ ಇದೆ, ಅಶಾಂತಿಯ ಪ್ರಕ್ರಿಯೆಗಳು, ಕೃತ್ಯಗಳು ಮೇಲಿಂದ ಮೇಲೆ ನಡೀತಾನೆ ಇವೆ. ಯಾಕೆ ಹೀಗೆ? ನಿಜವಾಗ್ಲೂ ಧರ್ಮ ಏನು ಹೇಳುತ್ತೆ? ಧರ್ಮವನ್ನ ಹೆಸರನ್ನ ಹೇಳ್ತಾ ಧರ್ಮವನ್ನ ಪರಿಪಾಲಿಸೋರು ಏನ್ ಮಾಡ್ತಿದ್ದಾರೆ? ಚರ್ಚೆ ಮಾಡೋಣ ಪುಟ್ಟ ಬ್ರೇಕ್ನ ಬಳಿಕ. ಓಕೆ, ಇಸ್ಲಾಂ ಸವಾಲುಗಳ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ವಿ. ಸಾಕಷ್ಟು ಜಾಗತಿಕ ಮಟ್ಟದ ಸವಾಲುಗಳು ಇವತ್ತು ನಡೀತಾ ಇವೆ. ಯಾಕಂದ್ರೆ ಪ್ರಮುಖವಾಗಿ ಮೂಲಭೂತವಾದ ಉಗ್ರವಾದ ಸೇರಿದಂತೆ ಮಹಿಳಾ ಅಸಮಾನತೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಶಾಂತಿಯ ಧರ್ಮ ಅಂತ ಹೇಳುವಂತ ಧರ್ಮದಲ್ಲಿ ಸಾಕಷ್ಟು ತಪ್ಪು ಪ್ರಕರಣಗಳು ಕೂಡ ನಡೀತಾ ಇವೆ. ಅದಕ್ಕೆ ಧರ್ಮ ಕಾರಣವಾ ಅಥವಾ ಧರ್ಮವನ್ನ ಪಾಲಿಸ್ತಾ ಇರತಕ್ಕಂಥವ್ರು ಕಾರಣವಾ? ಯಾರು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಆಗುತ್ತೆ. ಯಾಕಂತಂದ್ರೆ ಕಳೆದ 4-6 ದಿನಗಳಿಂದ, ಕೇವಲ 4 ದಿನಗಳಿಂದ ನಡೆದಿರ್ತಕ್ಕಂಥ ಒಂದು ಘಟನೆಗಳನ್ನ ನೋಡಿದ್ರೆ, ಉಗ್ರಗಾಮಿಗಳ ಕೃತ್ಯವನ್ನ ನೋಡಿದ್ರೆ, ನಿಜವಾಗ್ಲೂ ಇಸ್ಲಾಂ ಧರ್ಮಕ್ಕಲ್ಲ, ಇಸ್ಲಾಂ ಧರ್ಮ ಪಾಲನೆ ಮಾಡುವಂತವರಿಗೆ ಮತ್ತಷ್ಟು ತಿಳುವಳಿಕೆಯ ಅರಿವಿನ ಅಗತ್ಯ ಇದೆಯಾ ಅನ್ನುವಂಥದ್ದು. ಜೊತೆಗೆ ಈಗ ರಂಜಾನ್ ಮಾಸವೂ ಕೂಡ ನಡೀತಾ ಇರತಕ್ಕಂಥದ್ದು. ಇಸ್ಲಾಂನ ತತ್ವಗಳು ಏನು ಹೇಳುತ್ತೆ? ಸಹೋದರತೆ, ಸಾರ್ವಭೌಮತೆ ಮತ್ತು ಸಹಭಾಗಿತ್ವತೆ, ಸಮಾನತೆ, ಈ ಎಲ್ಲದರ ಬಗ್ಗೆ ಇಸ್ಲಾಂ ಧರ್ಮ ಏನ್ ಹೇಳುತ್ತೆ? ಎತ್ತ ಕಡೆಗೆ ಸಾಗ್ತಿದೆ ನಮ್ಮ ಬದುಕು ಅನ್ನುವಂಥದ್ದು. ಜೊತೆಗೆ ವಿಶ್ವದಾದ್ಯಂತ ಇಸ್ಲಾಂ ಇರತಕ್ಕಂಥದ್ದು ಎಲ್ಲಾ ರಾಷ್ಟ್ರಗಳಲ್ಲೂ ಇರೋ ಹಾಗೆ ಭಾರತದಲ್ಲೂ ಕೂಡ ಇದೆ. ಬಹುಸಂಸ್ಕೃತಿಯ ಬಹುಧರ್ಮೀಯ ದೇಶದಲ್ಲಿ ಇಸ್ಲಾಂ ಪಾಲಿಸುವವರ ಪರಿಸ್ಥಿತಿ ಹೇಗಿದೆ, ಸ್ಥಿತಿಗತಿ ಹೇಗಿದೆ, ಇಲ್ಲೂ ಕೂಡ ಮೂಲಭೂತವಾದ ಇದೆಯಾ? ಮಹಿಳೆಯರಿಗೆ ಸಮಾನತೆ ಸಿಗ್ತಿದೆಯಾ? ಎಲ್ಲದರ ಸಂಬಂಧಪಟ್ಟಂತೆ ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ. ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಇಸ್ಲಾಂ ಧರ್ಮದಲ್ಲೂ ಕೂಡ ಬರ್ತಾ ಇರತಕ್ಕಂಥದ್ದು. ಉಗ್ರವಾದದ ಹೆಸರಿನಲ್ಲಿ ಮುಸ್ಲಿಂ ವರ್ಸಸ್ ಮುಸ್ಲಿಂ ಅಥವಾ ಇಸ್ಲಾಂ ವರ್ಸಸ್ ಮುಸ್ಲಿಂ ಅನ್ನುವಂಥದ್ದು ಕೂಡ ಹುಟ್ಕೊಳ್ತಿದೆಯಾ ಅನ್ನುವಂಥದ್ದು. ಯಾಕಂದ್ರೆ ಉಗ್ರವಾದಿಗಳಿಗೆ ಯಾವುದೇ ಧರ್ಮ ಇಲ್ಲ, ಯಾವುದೇ ಒಂದು ನಂಬಿಕೆ ಇಲ್ಲ, ಅವರು ನಿಷ್ಕಾರಣವಾಗಿ ಸಾಯಿಸ್ತಿದ್ದಾರೆ ಜನಗಳನ್ನ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಇವತ್ತು ಜಗತ್ತಿನಾದ್ಯಂತ ಸುಮಾರು 180ಕ್ಕೂ ಹೆಚ್ಚು ಕೋಟಿ ಇರತಕ್ಕಂಥ ಮುಸಲ್ಮಾನರ ನಡೆ, ನುಡಿ, ಚಿಂತನೆ ಎತ್ತ ಕಡೆಗೆ ಹೋಗಬೇಕಾಗಿದೆ ಅನ್ನುವಂಥ ಚರ್ಚೆನ ನಾವಿವತ್ತು ಮಾಡ್ತಾ ಇದ್ದೀವಿ ಇವತ್ತಿನ ಇಸ್ಲಾಂ ಸವಾಲುಗಳು ಕಾರ್ಯಕ್ರಮದಲ್ಲಿ. ಬನ್ನಿ, ಬಹಳ ಸೂಕ್ಷ್ಮ ಮತ್ತು ಸಂಕೀರ್ಣ ಈ ಒಂದು ವಿಷಯದ ಬಗ್ಗೆ ನಾವು ಚರ್ಚೆಯನ್ನು ನಡೆಸ್ತಿದ್ವಿ. ನಮ್ಮೊಂದಿಗೆ 4 ಅತಿಥಿಗಳಿರ್ತಕ್ಕಂಥದ್ದು. ಮೊದಲನೇದಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಹೋರಾಟಗಾರರು ಆಗಿರ್ತಕ್ಕಂಥ ಶಫೀವುಲ್ಲಾ ಅವರು ನಮ್ಮೊಂದಿಗೆ ಇದ್ದಾರೆ. ಶಫೀವುಲ್ಲಾ ಸಾಬ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಪ್ರಗತಿಪರ ಚಿಂತಕರು, ಯುವ ಮುಖಂಡರು ಕೂಡ ಆಗಿರ್ತಕ್ಕಂಥ ಶಹರಿಯಾರ್ ಖಾನ್ ಅವರು ನಮ್ಮೊಂದಿಗೆ ಇದ್ದಾರೆ. ಶಹರಿಯಾರ್ ಖಾನ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಲೇಖಕಿ, ಹಿರಿಯ ಸಾಹಿತಿ ಮತ್ತು ಮಹಿಳಾ ಪರ ಚಿಂತಕಿ ಕೂಡ ಆಗಿರ್ತಕ್ಕಂಥ ಸಾಹಿತಿ ಕೆ ಶರೀಫಾ ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಕಲಿಗಾಗಿರುವ ಈಶ್ವರ್ ಕೂಡ ನಮ್ಮೊಂದಿಗೆ ಇದ್ದಾರೆ. ಇಸ್ಲಾಂನ ಕುರಿತಂತೆ, ಇಸ್ಲಾಂ ಧರ್ಮದ ಕುರಿತಂತೆ ಮೂಲಭೂತವಾದ ಮತ್ತು ಅಲ್ಲಿರ್ತಕ್ಕಂಥ ಕೆಲವು ಕುತೂಹಲಗಳ ಪ್ರಶ್ನೆಗಳನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಈಶ್ವರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸರ್, ಹಿರಿಯರು, ನನ್ನ ಶಫೀವುಲ್ಲಾ ಸರ್ ತಮ್ಮಿಂದಾನೆ ಶುರು ಮಾಡ್ತೀನಿ. ಬಹಳ ಅಗತ್ಯವಾಗಿ ಆಗ್ಬೇಕಾಗಿರ್ತಕ್ಕಂಥದ್ದು, ರಂಜಾನ್ ಮಾಸ ಮುಗಿತಾ ಬಂದಿದೆ. ಇವತ್ತಿಗೆ ಬಹುತೇಕ ಮುಗಿಯುತ್ತೆ ಅಥವಾ ನಾಳೆಗೆ ಮುಗಿದು ಹೋಗುತ್ತೆ. ಆಚರಣೆಯಲ್ಲಿ ಸಾಕಷ್ಟು ಮುಸಲ್ಮಾನರು ಈ ಧರ್ಮವನ್ನ ಆಚರಣೆ ಮಾಡ್ತಿದ್ದಾರೆ. ಆದ್ರೆ ಇಸ್ಲಾಂ ಧರ್ಮ ಏನು ಅನ್ನುವಂಥ ಅರ್ಥೈಸಿಕೊಳ್ಳೋದ್ರಲ್ಲಿ ಮುಸ್ಲಿಮೇತರರಿಗೆ ಸಾಧ್ಯವಾಗ್ತಿಲ್ಲ. ದೊಡ್ಡ ಮಟ್ಟದ ಗೊಂದಲದಲ್ಲಿದ್ದಾರೆ, ಕನ್ಫ್ಯೂಷನ್ ಅಲ್ಲಿದ್ದಾರೆ ಅನ್ನುವಂಥದ್ದು. ಶಾಂತಿಯ ಧರ್ಮ ಅಂತ ಹೇಳ್ತಾರೆ, ಅಶಾಂತಿಯ ಪ್ರಕರಣಗಳು, ಪ್ರಕ್ರಿಯೆಗಳು ನಡೀತಿವೆ ಅನ್ನುವಂಥ ಒಂದು ಮಾತು ಚರ್ಚೆ ಆಗ್ತಾ ಇದೆ. ಏನ್ ಹೇಳ್ತೀರಿ ಬಗ್ಗೆ? ನೋಡಿ, ಇಸ್ಲಾಂ ಧರ್ಮ ಬೇರೆಯವರು, ಇಸ್ಲಾಮೇತರರು ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೀ ಇದು ಕೆಲವು ವರ್ಷಗಳಿಂದ ಮಾತ್ರ ಅಲ್ಲ ಇಸ್ಲಾಂ ಇರೋದು. ಇಸ್ಲಾಂ 1450 ವರ್ಷ ಆಯಿತು ಇಸ್ಲಾಂ ಜಗತ್ತಿಗೆ ಬಂದು. ಅದಕ್ಕೆ ಮುಂಚೆ ಇದ್ದ ಬೇಕಾದಷ್ಟು ಪ್ರವಾದಿಗಳು ಇಸ್ಲಾಂ ಮೇಲೇನೆ ನಡೀತಿದ್ರು ಅನ್ನೋ ಒಂದು ಪ್ರತೀತಿ ಇದೆ. ಅದನ್ನ ಮತ್ತೆ ಜಾರಿಗೆ ತಂದಿದ್ದು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ನಮ್ಮ ಪ್ರಾಫೆಟ್ ಅವರು, ಪ್ರವಾದಿಯವರು. ಆವಾಗಿಂದ ಅದು ಜಾರಿಯಲ್ಲಿದೆ. ಆಮೇಲೆ ಬೇರೆ ಜನ ಇಸ್ಲಾಮೇತರರು ಇದನ್ನ ನೋಡ್ಕೊಂಡ್ ಬರ್ತಾ ಇರೋದು 1450 ವರ್ಷದಿಂದಾನೇ ನೋಡ್ಕೊಂಡ್ ಬರ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನೇನ್ ನಡೀತಾ ಇದೆ, ಇದನ್ನ ಯಾವ ದೃಷ್ಟಿಯಿಂದ ಇಸ್ಲಾಮೇತರ ಜನ ನೋಡ್ತಾ ಇದ್ದಾರೋ ಅದೇ ದೃಷ್ಟಿಯಿಂದ ನಾವೆಲ್ಲ ನೋಡ್ತಾ ಇದ್ದೇವೆ ಮುಸಲ್ಮಾನರು.
ಇದು ನಾವೇ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೇವೆ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ನಾವು ಬರೀ ಮುಸ್ಲಿಮ್ಸ್ ಆಗಿರೋದಕ್ಕೆ ಇಸ್ಲಾಂ ಹೆಸರನ್ನ ಹೇಳ್ಕೊಂಡು ಮಾಡ್ತಾ ಇರೋ ಕೃತ್ಯಗಳು ಯಾರಾದ್ರೂ ತಪ್ಪಾಗಿ ಮಾಡಿದ್ರೆ ಅದು ಪರವಾಗಿಲ್ಲ, ನಮ್ಮವರು ಮಾಡ್ಲಿ ಅಂತ ನಾವೇನು ಹೇಳ್ತಾ ಇದ್ದೀವಿ ಅಂತ ತಿಳ್ಕೊಂಡ್ರು ತಪ್ಪಾಗುತ್ತೆ. ಅಥವಾ ಇಸ್ಲಾಂ ಹೆಸರು ಹೇಳ್ಕೊಂಡು ಮಾಡ್ತಾ ಇರೋದ್ರಿಂದ ಅದನ್ನ ಹೆಂಗಾದ್ರೂ ಮಾಡಿ ಅದನ್ನ ಜಸ್ಟಿಫೈ ಮಾಡ್ಕೋಣ ಅಂತಾನೂ ಇಲ್ಲ. ಆ ರೀತಿ ಯಾವ ಮುಸಲ್ಮಾನನೂ ಇಲ್ಲ. ಮುಸಲ್ಮಾನರಲ್ಲಿ ಯಾರು, ಮುಸಲ್ಮಾನರೇ ಅಲ್ಲ, ಎಲ್ಲ ನಾಗರಿಕರು, ಎಲ್ಲ ಜನರಲ್ಲಿ ಯಾರು ಜನರಲ್ಲಿ ಒಳ್ಳೆ ಮನೋಭಾವ ಇರಬೇಕು, ಶಾಂತಿ ರೀತಿಯಿಂದ ಎಲ್ಲ ಜನ ಬದುಕಬೇಕು, ಎಲ್ಲ ಜನರು ಒಂದೇ ಅಂತ ತಿಳ್ಕೊಂಡಿರ್ತಾರೋ. ಈಗ ಕುರಾನಲ್ಲಿ ಸ್ಪಷ್ಟವಾಗಿದೆ, ಎಲ್ಲಾ ಜನ ಆದಮ್ ಅಲೈಹಿಸ್ಸಲಾಂ ಔಲಾದ್ ಅಂತ. ಅಂದ್ರೆ ಎಲ್ಲರ ತಂದೆ ತಾಯಿ ಒಂದೇ ಅಂತಿದೆ. ಎಲ್ಲರ ತಂದೆ ತಾಯಿ ಒಂದೇ ಇದ್ದ ಮೇಲೆ ಇಸ್ಲಾಂನ ಒಪ್ಪದಿರೋರು, ಇಸ್ಲಾಂನ ಒಪ್ಪಿರೋರು ಎಲ್ಲ ಅಣ್ತಮ್ಮಂದ್ರೆ ಆದ್ರು. ಕುರಾನ್ ಪ್ರಕಾರ ನಾನು ಹೇಳ್ತಾ ಇರೋದು, ಆದಮ್ಗೆ ಔಲಾದ್ ಅಂದ್ರೆ ಆದಮ್ ಅಲೈಹಿಸ್ಸಲಾಂ ಪ್ರವಾದಿ ಅಂತ ಇಸ್ಲಾಂನಲ್ಲಿದೆ. ಪ್ರವಾದಿಯ ಮಕ್ಕಳು ಅವರು ಆದ್ರು, ಪ್ರವಾದಿಯ ಮಕ್ಕಳು ನಾವು ಆದ್ವಿ. ಅವ್ರ ತಂದೆ ಅಂತ ಒಪ್ಕೊಳ್ಳೋದಾದ್ರೆ ನಮ್ಮ ಅಣ್ತಮ್ಮಂದ್ರ ಆದ್ರು. ಇನ್ನ ಅದರಲ್ಲಿ ಇಸ್ಲಾಂ ಹೆಸರು ಹೇಳ್ಕೊಂಡು ಯಾವ್ದಾದ್ರು ತಪ್ಪು ಕೃತ್ಯ ಎಸಗ್ತಾ ಇದ್ರೆ, ಈಗ ಬಾಂಗ್ಲಾದೇಶದಲ್ಲಾಯ್ತು, ಮತ್ತೊಂದು ಇರಾಕ್ನಲ್ಲಾಯ್ತು, ಅಥವಾ ಸೌದಿ ಅರೇಬಿಯಾದಲ್ಲಾಯ್ತು, ಇಂಥದ್ದು ಮಾಡ್ತಾ ಇದ್ರೆ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಪ್ರಶ್ನೆ ಹುಟ್ಟುತ್ತೆ. ಅವರು ಏನ್ ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಆ ಕೃತ್ಯ, ಅದಕ್ಕಿಂತ ಜಾಸ್ತಿ ಅವ್ರು ಯಾಕೆ ಮಾಡ್ತಾ ಇದ್ದಾರೆ, ಅವರ ಹಿಂದೆ ಏನು ಯಾವ ಮೆಕ್ಯಾನಿಸಮ್ ಇದೆ, ಏನ್ ಕಾರಣಗಳಿದೆ ಅದನ್ನ ನೋಡ್ಬೇಕು. ಆದ್ರೆ ಅವರು ನಾನು ಮುಸ್ಲಿಮು, ನನಗೆ ಇದಿದೆ, ನಾನು ಮಾಡ್ಬಿಡ್ತಾ ಇದ್ದೀನಿ, ನಾನು ಎಲ್ರಿಗೂ ಮುಸ್ಲಿಮ್ಸ್ ಮಾಡಕ್ ಹೊರಟಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ರೆ ಅದನ್ನ ಇಸ್ಲಾಂನಲ್ಲಿ ಸ್ಯಾಂಕ್ಷನ್ ಇಲ್ಲ. ಮುಸ್ಲಿಮ್ಸ್ ಯಾರು ಒಪ್ಪಲ್ಲ. ನಮ್ಮ ಭಾರತದ ಮುಸಲ್ಮಾನರೆಲ್ಲ, ಜಗತ್ತಿನ ಯಾವ ಮುಸಲ್ಮಾನನು ಇದನ್ನ ಒಪ್ಪಲ್ಲ. ಅವ್ರು ಒಪ್ಪೋದಾದ್ರೆ ಅವ್ರ ಜೊತೆ ಇರ್ತಾರೆ. ಅವರು ಸಾಮಾನ್ಯ ಜನರಲ್ಲಿ ಸಾಮಾನ್ಯ ಬದುಕು ನಡೆಸ್ಕೊಂಡು ಜನರ ಮಧ್ಯೆ ಇರೋದಕ್ಕೆ ಯಾವುದೇ ಕಾರಣ ಇರೋದಿಲ್ಲ. ನಾವು ಮೋಸ್ಟ್ ಆಫ್ ದ ಮುಸ್ಲಿಮ್ಸ್ ಇನ್ ದ ವರ್ಲ್ಡ್ ಆರ್ ಪೀಸ್ ಲವಿಂಗ್. ಅದೇ ರೀತಿ ಭಾರತದಲ್ಲೂ ಹಾಗೆ ಇರೋದು. ಹೀಗಿರ್ಬೇಕಾದ್ರೆ ಒಂದೇ ಒಂದು ಏನಾಗ್ತಾ ಇದೆ ಅಂದ್ರೆ ನಾವು ಉತ್ತರಿಸಬೇಕಾಗಿ ಬರ್ತಾ ಇದೆ. ಅವ್ರು ಮಾಡೋ ಕೃತ್ಯಗಳಿಗೆ ನಮ್ಮಂತವರೆಲ್ಲ ಉತ್ತರಿಸಬೇಕಾದ ಅನಿವಾರ್ಯತೆ ಬಂದಿದೆ. ಯಾಕೆ ಅಂದ್ರೆ ಅವ್ರು ಇಸ್ಲಾಂ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ನಾವು ಅದನ್ನ ಖಂಡಿಸ್ತೇವೆ, 100 ಸಲ ಖಂಡಿಸ್ತೇವೆ, ಪ್ರತಿ ಸಲ ಖಂಡಿಸ್ತೇವೆ. ಅವ್ರು ಅದನ್ನ ಬಿಡಬೇಕು, ಕೈ ಬಿಡಬೇಕು, ಇಂಥ ಕೃತ್ಯಗಳು ಕೈ ಹಾಕಬಾರ್ದು ಅಂತ ಅವರು ಇಸ್ಲಾಂ ಹೆಸರು ಹೇಳ್ಕೊಂಡು ಮಾಡ್ತಾ ಇರೋದು ಖಂಡನೀಯವಾದದ್ದು. ಅದನ್ನ ಯಾರು ಒಪ್ಪೋದಿಲ್ಲ, ಯಾವ ಮುಸಲ್ಮಾನರು ಒಪ್ಪೋದಿಲ್ಲ. ಫೈನ್ ಫೈನ್ ಓಕೆ. ಶಹರ್ಯಾರ್ ಖಾನ್ ಸರ್, ಆ ಬಾಂಗ್ಲಾ ಘಟನೆನೇ ನಾವು ಪ್ರಸ್ತಾಪಿಸೋದಾದ್ರೆ ಅಲ್ಲಿ ಒಂದಷ್ಟು ಜನನ 29 ಜನನ ಕತ್ತು ಸಿಳಿಕೊಂಡ್ರು ಅನ್ನೋದು. ಅವರು ಮೊದಲು ಮಾಡಿದ ಕೆಲಸ ಏನೋ, ಮೊದಲು ಕುರಾನನ್ನ ಪಠನೆ ಮಾಡೋಕೆ ಹೇಳಿದ್ರು, ಯಾರೆಲ್ಲ ಪಠನೆ ಮಾಡಲಿಲ್ಲ ಅವರನ್ನ ಕೊಂದ್ರು ಅನ್ನೋದು. ನಿಜವಾಗ್ಲೂ ಕುರಾನ್ ಆಗ್ಲಿ ಧರ್ಮ ಆಗ್ಲಿ ಇದನ್ನ ಹೇಳುತ್ತಾ, ಅಥವಾ ಅವ್ರು ಇದನ್ನ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರ ಹಿಂದೆ ಇರ್ತಕ್ಕಂಥದ್ದೇನು, ಯಾಕೆ ಹೀಗೆ ಮಾಡ್ತಾರೆ? ನೋಡಿ, ನೀವೇನ್ ನೋಡ್ತಿದ್ದೀರಾ ಫಿನಾಮಿನಾ ರಿಲಿಜನ್ ಅಲ್ಲ, ದಿಸ್ ಇಸ್ ಪಾಲಿಟಿಕ್ಸ್. ಇದು ಶಫಿ ಸಾಬ್ ಏನ್ ಹೇಳಿದ್ರಲ್ಲ, ರೈಟ್, ಇವಾಗಲ್ಲ ಕನ್ಫ್ಯೂಷನ್. ವಾಟ್ ಯು ಆರ್ ಸೇಯಿಂಗ್ ಇಸ್ ಪಾರ್ಷಿಯಲಿ ಕರೆಕ್ಟ್. ತೈಮೂರ್ ಪೈಗಂಬರ್ ಕಾಲದಿಂದ ಇವನ್ ಇಮಿಡಿಯೇಟ್ಲಿ ಆಫ್ಟರ್ ಪ್ರಾಫಿಟ್ ಅಲ್ಲ ಪೊಲಿಟಿಕಲ್ ವಾರ್ಸ್ ಆಯ್ತು, ಇಸ್ಲಾಮಿಕ್ ವಾರ್ಸ್ ಆಗಿಲ್ಲ ಫಾರ್ ಪವರ್. ಟೀಕೆನಾ ಸರ್? ತೈಮೂರ್ ವಾಸ್ ಎ ಮುಸ್ಲಿಂ ಎಂಪರರ್. ಹಿ ಫಾಟ್ ಅಗೇನ್ಸ್ಟ್ ಟರ್ಕಿ ಸಾಮ್ರಾಟ್, ಅವನು ಮುಸ್ಲಿಮು, ಅವನು ಸಾಯಿಸ್ದ. ಅಕ್ಬರ್ ಬಂದ್ಬಿಟ್ಟು ಇಬ್ರಾಹಿಂಗೆ ಕೊಂದಿತ್ತು, ಅವನು ಮುಸ್ಲಿಮು. ಹಿಂದೂಸ್ ರಜಪೂತ್ಸ್ ಒಬ್ಬರುಗಳು ಹೊಡ್ಕೊಂಡು ಸಾಯ್ತಾ ಇದ್ರು, ಅದಕ್ಕೋಸ್ಕರ ಗೌರಿ ಬಂದಿದ್ದು. 1195 ಅಲ್ಲಿ ಕ್ಯಾಥಲಿಕ್ಸ್ ಪೋಸ್ಟ್ ಪ್ರೊಟೆಸ್ಟೆಂಟ್ಸ್ ಸಾಯಿಸಿದ್ರು. ಆಲ್ ಏನೇನು ಗೊತ್ತಾಯ್ತು, ಇದು ಪವರ್ ಗೇಮ್. ಇದು ಯಾರು ಗೊತ್ತಾ ಆಕ್ಚುಲಿ ರಿಲಿಜನ್ ಪ್ರಾಪಗೇಟ್ ಮಾಡಿದ್ದು? ಸೂಫೀಸು, ಆಮೇಲೆ ಭಕ್ತಿ ಸೈನ್ಸ್, ಶಂಕರಾಚಾರ್ಯಸ್ ಆಗ್ಲಿ, ಚಿಸ್ತಿಗಳಾಗ್ಲಿ ಬಂದ್ ಇವ್ರು ಮಾಡಿರೋದು. ನೀವು ಈ ಫಿನಾಮಿನಾ ನೋಡಿ, ಇದು ನ್ಯೂ ಫಿನಾಮಿನಾ ಅಲ್ಲ, ಅವತಾರ್ ಇಸ್ ನ್ಯೂ ಅಷ್ಟೇ. ಸಿರಿಯಾಲ್ ಏನ್ ನಡೀತಾ ಇದೆ, ಡ್ಯೂ ಥಿಂಕ್ ಇಟ್ ಇಸ್ ರಿಲಿಜಿಯಸ್ ಫಿನಾಮಿನಾ? ದೇ ಆರ್ ಇಸ್ಲಾಮಿಸ್ಟ್ ಅಂತ ಹೇಳಿದ್ರೆ, ಇಲ್ಲಿ ಇಂಡಿಯಾ ಅಲ್ಲಿ ರೈಟ್ ವಿಂಗ್ ರಾಡಿಕಲ್ ಹಿಂದೂಸ್ಗೆ ನಾವೇನು ಹೇಳ್ತೀವಿ? ಸೇಮ್ ಥಿಂಗ್. ಹಿಂದುತ್ವ ಏನಂತಿರೋದು, ಇಸ್ಲಾಮಿಸ್ ಅಂದ್ರೆ ಪೀಪಲ್ ಹೂ ಯೂಸ್ ಇಸ್ಲಾಂ ಫಾರ್ ಪೊಲಿಟಿಕಲ್ ಗೇನ್ಸ್. ಐಎಸ್ ಖಲೀಫಾತ್ ಏನಿದೆ, ಅಬೂಬಕರ್ ಅಲ್ ಬಾಗ್ದಾದಿ, ಅವನೇನು ಅವ್ನು ರಿಲಿಜಿಯಸ್ ಸ್ಕಾಲರ್, ಹಿ ವಾಂಟ್ಸ್ ಟು ಬಿಕಮ್ ಎ ಖಲೀಫ್. ಸೌದಿ ಅರಬ್ ಸಪೋರ್ಟೆಡ್ ಯಾವಾಗ ಅವನು ಬಶರ್ ಉಲ್ ಅಸದ್ ತೆಗಿಬೇಕಂತ ಅಮೆರಿಕಾದ್ದು ಸೌದಿ ಅರಬ್ ಒಂದು ಕಾನ್ಸ್ಪಿರಸಿ, ಕರೆಕ್ಟ್ ಅಲ್ವಾ? ದ ಮೂಮೆಂಟ್ ಅವ್ನು ಖಾಲಿಫ್ ಅಂದ್ರೆ ಇವ್ರಿಗೆ ಹೆದರಿಕೆ ಆಯ್ತು, ಇವ್ನು ಖಾಲಿಫ್ ಅಂದ್ರೆ ನಾವೆಲ್ಲ ಕಿಂಗ್ಸ್ ಆಗ್ಬಿಟ್ವಲ್ಲ ಅಂದ್ಬಿಟ್ಟು ದೇ ಆರ್ ಗೋಯಿಂಗ್. ಇರಾಕ್ ಅಲ್ಲೂ ನೀವು ನೋಡಿ, ಈ ಶಿಯಾ ಸುನ್ನಿ ಕಾನ್ಫ್ಲಿಕ್ಟ್ ಇದೆ ಅಲ್ಲ, ದಿಸ್ ಇಸ್ ಆಲ್ಸೋ ನಥಿಂಗ್ ಟು ನೋಡಿ. ಡಾಕ್ಟ್ರಿನ್ ಅಲ್ಲಿ ಅಲ್ಲ, ಬಹಳ ಕಮ್ಮಿ ಡಿಫರೆನ್ಸ್ ಇದೆ ಶಿಯಾ ಸುನ್ನೀಸ್ಗೆ, ಬಟ್ ಪೊಲಿಟಿಕಲಿ ಅಲ್ಲ ಡಿಫರೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ ಈ ವೆಸ್ಟರ್ನ್ ವರ್ಲ್ಡ್ಸ್, ಸ್ಪೆಷಲಿ ಅಮೆರಿಕಾ. ದ ಬಿಗ್ಗೆಸ್ಟ್ ಕಿಲ್ಲರ್ ಇನ್ ದ ವರ್ಲ್ಡ್ ಟುಡೇ ಏನಂದ್ರೆ ಅಮೆರಿಕಾ. ಅಮೆರಿಕಾ ಇಷ್ಟೇ ಸ್ಟ್ರಾಟಜಿ.
ನುಗ್ಗದು ಒಂದು ಫೇಲ್ಡ್ ಸ್ಟೇಟ್ ಕ್ರಿಯೇಟ್ ಮಾಡೋದು ಇರಾಕ್ ಮಾಡ್ತು ನೀವು ಇಂಟರ್ವ್ಯೂನ್ ಹಿಂಗ ಆಗ್ತಾ ಇದೆ ಅನ್ಬಿಟ್ಟು ಹ್ಯೂಮನ್ ರೈಟ್ ಅಬ್ಯೂಸಸ್ ಆಗ್ತಾ ಇದೆ ಅಂದ್ಬಿಟ್ಟು ಇಂಟರ್ವ್ಯೂನ್ ಮಾಡ್ಬಿಟ್ಟು ಅದಕ್ಕೆ ನಾಶ ಮಾಡೋದು. ಹಿಸ್ಟ್ರಿ ಇಸ್ ಅ ವಿಟ್ನೆಸ್ ಟು ದ ಫ್ಯಾಕ್ಟ್ ಡೆಮೋಕ್ರಸೀಸ್ ಗಲ್ಫ್ ಕಂಟ್ರೀಸ್ ಅಲ್ಲಿ ನಡೆಯಲ್ಲ. ಇವಾಗ ಲಿಬಿಯಾಗೆ ಗದ್ದಾಫಿ ತೆಗೆದ್ಬಿಟ್ಟು ಏನಾಗಿದೆ ಲಿಬಿಯಾಗೆ ಫೇಲ್ ಸ್ಟೇಟ್ ಕಂಪ್ಲೀಟ್ಲಿ ಅನಾರ್ಕಿ. ಸೇಮ್ ಥಿಂಗ್ ಇರಾಕ್ ಅಲ್ಲಿ ಅಮೆರಿಕಾಗೆ ಯುರೋಪಿಯನ್ ಯೂನಿಯನ್ ನ್ಯಾಟೋಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇದೆ. ಸೊ ನಾನು ಹೇಳ್ತಾ ಇರೋದೇನಂದ್ರೆ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನೀವ್ ಇವಾಗ ನೋಡ್ತಾ ಇರೋದು ಇಟ್ ಇಸ್ ನಾಟ್ ಇಸ್ಲಾಂ, ಇಟ್ ಇಸ್ ಪಾಲಿಟಿಕ್ಸ್. ಅದು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಪ್ಲೇಯಿಂಗ್ ಔಟ್. ನಮ್ ಪೀಸ್ ಲವಿಂಗ್ ಅಷ್ಟೇ. ಇವಾಗ ಸೌದಿ ಅರೇಬಿಯಾ, ನಮಗೂ ಸೌದಿ ಅರೇಬಿಯಾಗೂ ಕನೆಕ್ಷನ್ ಇದೆ ಅಲ್ಲ, ಎಕ್ಸೆಪ್ಟ್ ದ ಟೂ ಗ್ರೇಟ್ ಮಾಸ್ಕ್ಸ್. ನಾನು ನೀವು ಕೇಳಿ, ಲಿಸನ್ ಟು ಮಿ ಕೇರ್ಫುಲಿ. ಫಸ್ಟ್ ವರ್ಲ್ಡ್ ವಾರ್ ಆಗಿದ್ದಾಗ ಬ್ರಿಟನ್ಸ್ಗೆ ಯಾರು ಗೊತ್ತಾ ಇನ್ವೈಟ್ ಮಾಡಿದ್ದು ಸೌದಿ ಅರೇಬಿಯಾಗೆ ಬಂದ್ಬಿಟ್ಟು, ನಮ್ಗೆ ಆಟೋಮನ್ ಎಂಪೈರ್, ಇಟ್ ವಾಸ್ ಅಂಡರ್ ಆಟೋಮನ್ ಎಂಪೈರ್ ಸೌದಿ ಅರೇಬಿಯಾ. ಹುಸೈನ್ ಅಂದ್ಬಿಟ್ಟು ಶರೀಫ್ ಆಫ್ ಮಕ್ಕಾ, ಹಿ ಕಾಲ್ಡ್ ಕ್ರಿಶ್ಚಿಯನ್ಸ್, ಬ್ರಿಟಿಷರ್ಸ್ ಬಂದ್ಬಿಟ್ಟು ನಮ್ ಕಾನ್ಕರ್ ಮಾಡಿ ಖಲೀಫಾತಿಂದ ಬಿಡುಗಡೆ ಮಾಡಿದ್ರು. ಅವಾಗ ಯಾರು ಗೊತ್ತಾ ಹೂ ವೆಂಟ್ ಅಗೇನ್ಸ್ಟ್ ಬ್ರಿಟನ್ಸ್? ಮಹಾತ್ಮ ಗಾಂಧಿ. ಇಲ್ಲವ್ರು ಹೇಳಿದ್ರು, ನೀವೇನಾದ್ರೂ ಮಕ್ಕಾ ಮದಲ್ಲಿ ಹೆಜ್ಜೆ ಇಟ್ರೆ ಹೋಲಿ ಶ್ರೈನ್ಸ್ ಅಲ್ಲಿ ವಿ ವಿಲ್ ರಾಟಲ್ ಯುವರ್ ಎಂಪೈರ್ ಅಂದ್ರು. ಫಸ್ಟ್ ಹಿಂದೂ ಜಿಹಾದಿಸ್ಟ್ ಮಹಾತ್ಮ ಗಾಂಧಿ. ಗೊತ್ತಾಯ್ತಲ್ಲ? ಈ ತರ ಒಂದು ಇಂಡಿಯನ್ ಮುಸ್ಲಿಮ್ಸ್ ಇದಾರಲ್ಲ ನೋಡಿ, ಇಸ್ಲಾಂ ಆಫ್ ಸೌದಿ ಅರೇಬಿಯಾ ರೆಪ್ರೆಸೆಂಟ್ ಸೌದಿ ಅರೇಬಿಯಾ, ಇಸ್ಲಾಂ ಆಫ್ ಇಂಡಿಯಾ ರೆಪ್ರೆಸೆಂಟ್ ಇಂಡಿಯಾ. ಈಗ ಈ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ದೋ ದ ಕೋರ್ ಬಿಲೀಫ್ಸ್ ಆರ್ ಸೇಮ್ ಅಲ್ಲ, ವಹಾಬೀಸ್ ಏನ್ ಮಾಡಿದ್ರು ಇಸ್ಲಾಂ ಅಲ್ಲಿ, ದೇ ಯೂಸ್ ವಹಾಬಿಸಮ್ ಟು ಕಮ್ ಟು ಪವರ್ ಅಷ್ಟೇ. ಸೊ ಯು ಶುಡ್ ನಾಟ್ ಕನ್ಫ್ಯೂಸ್. ಟುಡೇ ಫಿನಾಮಿನಾ ಅಲ್ಲ ಅಲ್ಲಿ. ನನ್ಗೆ ಏನ್ ಗೊತ್ತಾ ಹೆದರಿಕೆ ಆಗ್ತಾ ಇರೋದು, ಇಂಡಿಯಾ ಇಸ್ ಆಲ್ಸೋ ಡ್ರಿಫ್ಟಿಂಗ್ ಟುವರ್ಡ್ಸ್ ದಟ್. ನಮ್ಮ ಹಿಂದೂ ಬಾಂಧವಗಳು ಪೀಸ್ ಲವಿಂಗ್ ನೇಷನ್, ಹಿಂದೂಯಿಸಮ್ ಇಸ್ ಸಚ್ ಎ ಗ್ರೇಟ್ ರಿಲಿಜನ್. ಗೊತ್ತಾಯ್ತಲ್ಲ? ಇವ್ರ ಡ್ರಿಫ್ಟ್ ಆಗ್ತಾ ಇದ್ದಾರೆ. ತಾಲಿಬಾನ್ ನೋಡ್ಬಿಟ್ಟು ನಾವು ಇಂಟಾಲರೆನ್ಸ್ ಮಾಡ್ತಾ ಇದ್ದಾರೆ. ದಟ್ ಇಸ್ ನಾಟ್ ಗುಡ್ ಫಾರ್ ಇಂಡಿಯಾ. ವಿ ಶುಡ್ ನಾಟ್ ಬಿಕಮ್ ತಾಲಿಬಾನ್. ಅಲ್ಲ, ಎಕ್ಸಾಕ್ಟ್ಲಿ. ಶಹರಿಯಾರ್ ಖಾನ್ ಹೇಳ್ತಿದ್ದಾರೆ, ಪ್ರಪಂಚದಲ್ಲಿ ನಡೆಯುವಂತಹ ಏನು ಮುಸ್ಲಿಂ ಹೆಸರಿನಲ್ಲಿ, ಇಸ್ಲಾಂ ಹೆಸರಿನಲ್ಲಿ ನಡೆಯುವಂತಹ ಭಯೋತ್ಪಾದನೆ, ಉಗ್ರವಾದದ ಹಿಂದೆ ಬೇರೆದೇ ಆಗಿರ್ತಕ್ಕಂಥ ಕಾರಣ ಇದೆ ಅನ್ನುವಂಥದ್ದು. ಓಕೆ, ಅದ್ರ ಜೊತೆಗೆ ಯಾಕೆ ಮೂಲಭೂತವಾದ ಅನ್ನುವಂಥದ್ದು, ಭಾರತದಂತ ಸರ್ವ ಧರ್ಮಗಳ ಸಹಿಷ್ಣುತೆ ದೇಶದಲ್ಲೂ ಕೂಡ ನನ್ನ ಧರ್ಮವೇ ಗ್ರೇಟು, ನಾನೇ ಸರಿ ಅನ್ನುವಂಥ ಮೂಲಭೂತವಾದವನ್ನ ಪ್ರತಿಪಾದಿಸುವಂತ ಧಾರ್ಮಿಕರು ಕೂಡ ಇಲ್ಲಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಅದು ಮುಸ್ಲಿಮರಿಗಾಗ್ಲಿ ಪ್ರಮುಖವಾಗಿ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಚರ್ಚೆ ಮಾಡೋಣ ಪುಟ್ಟ ಬ್ರೇಕ್ನ ಬಳಿಕ.